ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಉಪಯುಕ್ತವಾದಂತಹ ಪ್ರಶ್ನೆಗಳನ್ನು ನೋಡೋಣ. ಇವತ್ತಿನ ಮೊದಲನೆಯ ಪ್ರಶ್ನೆ, ಯಾವ ಜೀವಿಯ ರಕ್ತ ನೀಲಿ ಬಣ್ಣದಲ್ಲಿ ಇರುತ್ತದೆ? ಈ ಪ್ರಶ್ನೆಯ ಆಪ್ಷನ್ಗಳು: ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ಆಕ್ಟೋಪಸ್, ಆಪ್ಷನ್ ಸಿ ಫಿಶ್, ಆಪ್ಷನ್ ಡಿ ಮೊಸಳೆ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತವೆ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಟೋಪಸ್. ಆಕ್ಟೋಪಸ್ ಜೀವಿಯ ರಕ್ತ ನೀಲಿ ಬಣ್ಣದಲ್ಲಿ ಇರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? 2024ರ ಪ್ರಕಾರ ಕರ್ನಾಟಕದಲ್ಲಿ ಇರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 31, ಆಪ್ಷನ್ ಬಿ 28, ಆಪ್ಷನ್ ಸಿ 30, ಆಪ್ಷನ್ ಡಿ 29. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 31. ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊದಲ ಚಲನಚಿತ್ರ ಯಾವುದು? ಅಥವಾ ಕನ್ನಡದ ಮೊದಲ ಚಲನಚಿತ್ರ ಯಾವುದು? ಆಪ್ಷನ್ಗಳು: ಆಪ್ಷನ್ ಎ ಬೇಡರ ಕಣ್ಣಪ್ಪ, ಆಪ್ಷನ್ ಬಿ ಸತಿ ಸುಲೋಚನಾ, ಆಪ್ಷನ್ ಸಿ ಭಕ್ತಿ ಭಂಡಾರ, ಆಪ್ಷನ್ ಡಿ ಕಾಳಿದಾಸ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸತಿ ಸುಲೋಚನಾ. ಮುಂದಿನ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಭಾರತದ ರಾಜಧಾನಿ ಯಾವುದು? ಈ ಪ್ರಶ್ನೆಯ ಆಪ್ಷನ್ಗಳು: ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಪಾಂಡಿಚೇರಿ, ಆಪ್ಷನ್ ಡಿ ಮೈಸೂರು. ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ದರೆ ವಿಡಿಯೋವನ್ನು ಪೌಸ್ ಮಾಡಿ ಕಮೆಂಟ್ ಮಾಡಬಹುದು. ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ. ಭಾರತದ ರಾಜಧಾನಿ ದೆಹಲಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ರಾಜ್ಯದ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಕರ್ನಾಟಕ ರಾಜ್ಯದ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಆಪ್ಷನ್ಗಳು ಈ ರೀತಿ ಇವೆ: ಆಪ್ಷನ್ ಎ ಕೃಷ್ಣಾ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ತುಂಗಾ ನದಿ, ಘಟಪ್ರಭಾ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ತುಂಗಾ ನದಿ. ತುಂಗಾ ನದಿ ರಾಜ್ಯದ ಪೂರ್ವಕ್ಕೆ ಹರಿಯುವ ನದಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ರಾಜ್ಯ ವೃಕ್ಷ ಯಾವುದು? ಕರ್ನಾಟಕದ ರಾಜ್ಯ ವೃಕ್ಷ ಯಾವುದು? ಆಪ್ಷನ್ಗಳು: ಆಪ್ಷನ್ ಎ ಬೇವಿನ ಮರ, ಆಪ್ಷನ್ ಬಿ ಆಲದ ಮರ, ಆಪ್ಷನ್ ಸಿ ಅರಳಿ ಮರ, ಆಪ್ಷನ್ ಡಿ ಶ್ರೀಗಂಧದ ಮರ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಗಂಧದ ಮರ. ಕರ್ನಾಟಕದ ರಾಜ್ಯ ವೃಕ್ಷ ಶ್ರೀಗಂಧದ ಮರ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಸಂವಿಧಾನದ 14ನೇ ವಿಧಿ ಏನನ್ನು ತಿಳಿಸುತ್ತದೆ? ಸಂವಿಧಾನದ 14ನೇ ವಿಧಿ ಏನನ್ನು ಸೂಚಿಸುತ್ತದೆ? ಈ ಪ್ರಶ್ನೆಯ ಆಪ್ಷನ್ಗಳು: ಆಪ್ಷನ್ ಎ ಜಾತಿಯನ್ನು ಖಂಡನೆ ಮಾಡುತ್ತದೆ, ಆಪ್ಷನ್ ಬಿ ಎಲ್ಲರೂ ಸಮಾನರು, ಆಪ್ಷನ್ ಸಿ ಉದ್ಯೋಗದ ಬಗ್ಗೆ, ಆಪ್ಷನ್ ಡಿ ಅಸ್ಪೃಶ್ಯತೆಯ ಬಗ್ಗೆ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ಲರೂ ಸಮಾನರು. ಸಂವಿಧಾನದ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಉದ್ದೇಶವನ್ನು ಹೇಳುತ್ತದೆ. ಮುಂದಿನ ಪ್ರಶ್ನೆ, ಮುಖದ ಕಾಂತಿ ಹೊಳೆಯಲು ಏನು ಮಾಡಬೇಕು? ಮುಖದ ಕಾಂತಿ ಹೊಳೆಯಲು ಏನನ್ನು ಮಾಡಬೇಕು? ಆಪ್ಷನ್ಗಳು: ಆಪ್ಷನ್ ಎ ಫೇಸ್ ಕ್ರೀಮ್, ಆಪ್ಷನ್ ಬಿ ಗೋಧಿ ಹಿಟ್ಟು, ಆಪ್ಷನ್ ಸಿ ಜೋಳದ ಹಿಟ್ಟು, ಆಪ್ಷನ್ ಡಿ ಅಕ್ಕಿ ಹಿಟ್ಟು. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿ ಹಿಟ್ಟು. ವೀಕ್ಷಕರೇ, ಮುಖದ ಕಾಂತಿಯ ಸಲುವಾಗಿ ದಿನಕ್ಕೆ 1 ಬಾರಿ, ವಾರಕ್ಕೆ 2 ಬಾರಿಯಾಗಿ ಹಚ್ಚುತ್ತಾ ಬಂದರೆ ಮುಖದ ಕಾಂತಿ ಹೊಳೆಯುತ್ತಾ ಹೋಗುತ್ತದೆ. ಇಂತಹ ಎಲ್ಲ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೋಟಿಫಿಕೇಷನ್ಗಳು ಮೊಟ್ಟ ಮೊದಲಾಗಿ ನಿಮಗೆ ಬರುತ್ತವೆ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.